ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಯಾರು ಈಚೆಗಡೆ ಏನಾದರೂ ಚಿಕ್ಕದಾಗಿ ಏನಾದರೂ ಇಡ್ತೀರಾ, ಫೇವ್ರೆಟ್ ಪ್ರಾಡಕ್ಟ್ ಇದು ಕಿಚನ್ಗೆ ಅಂತ ಹೇಳ್ಬಿಟ್ಟು ಕವರ್ ನಾನು ಸ್ವಲ್ಪ ಇವಾಗ ಡಿಫ್ರೆಂಟಾಗಿ ತರಿಸಿದೆ. ಬ್ಲೂ ಆ್ಯಂಡ್ ವೈಟ್, ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗುಣ ಕನ್ನಡ ಬ್ಲಾಗ್ಸ್. ನಾನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ಬ್ಯಾಕ್ ಸೈಡ್ ನೋಡಿನೇ ಗೊತ್ತಾಗಿರುತ್ತೆ, ಆ್ಯಂಡ್ ತಮ್ಲೈನ್ ನೋಡಿ ಕೂಡ ಗೊತ್ತಾಗುತ್ತೆ. ಸೊ ಇವತ್ತೊಂದು ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ನಾನು ಯುಗಾದಿ ಹಬ್ಬದ ಮುಂಚೆನೇ ಬುಕ್ ಮಾಡಿದ್ದೆ. ಹಬ್ಬಕ್ಕೆಲ್ಲ ಬರುತ್ತೆ, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಆದರೆ ಯಾವುದೂ ಬಂದಿರಲಿಲ್ಲ. ಸೊ ಎಲ್ಲ ಆಲ್ಮೋಸ್ಟ್ ಬಂದಿದೆ. ಅದನ್ನು ಕೆಲವೊಂದೆಲ್ಲ ಓಪನ್ ಮಾಡಿದ್ದೀನಿ, ಯಾಕಂದರೆ ನೋಡಿಬಿಟ್ಟು ಚೆನ್ನಾಗಿದೆ ಇಟ್ಕೊಳ್ಳೋದು, ಇಲ್ಲ ರಿಟರ್ನ್ ಮಾಡೋದ ಅಂತ ಹೇಳ್ಬಿಟ್ಟು. ಯಾವುದೆಲ್ಲ ಚೆನ್ನಾಗಿದೆ, ಸಖತ್ತಾಗಿದೆಯಾ, 100% ಚೆನ್ನಾಗಿದೆ, ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ತರಿಸಿದ್ದೀನಿ, ಆ್ಯಂಡ್ ಮನೆಗೆ ಏನು ತರಿಸಿದ್ದೀನಿ, ಆಮೇಲೆ ಅಪ್ಪುಗೆ ಕೆಲವೊಂದು 2-3 ತರಿಸಿದ್ದೀನಿ. ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ಅವನಿಗೂ ಸ್ವಲ್ಪ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ತರಿಸಿದ್ದೀನಿ. ನೋಡೋಣ ಏನೇನು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಯೂಸ್ಫುಲ್ ಆದರೆ ನೀವು ತೊಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ಗಳದ್ದು ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿ, ನೀವು ಅದರ ಲಿಂಕ್ ಮುಖಾಂತರ ನೀವು ತೊಗೊಳ್ಬೋದು, ಆರಾಮಾಗಿ ತೊಗೋಬೋದು. ನಾನು ಯಾವುದೆಲ್ಲ ತೋರಿಸ್ತೀನಿ 100% ಗ್ಯಾರಂಟಿನೇ, ಆರಾಮಾಗಿ ತೊಗೋಬೋದು. ಸೊ ಇದೆಲ್ಲ ಬಂದು ಮೀಶೋ ಹಾಲ್, ಕಂಪ್ಲೀಟ್ ಮೀಶೋದಲ್ಲೇ ತಂದಿರೋದು. ಒಂದು ಮಾತ್ರ ಯಾವುದೋ ಫ್ಲಿಪ್ಕಾರ್ಟಿಗೆ ಯಾವುದೋ ಬಂದಿದೆ, ಅದು ಬಿಟ್ಟರೆ ಇನ್ನೆಲ್ಲ ಮೀಶೋದಲ್ಲೇ ನಾನು ಬುಕ್ ಮಾಡಿರೋದು. ಸೊ ಯಾವುದೇ ಪ್ರಾಡಕ್ಟು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲನೇದು ಬಂದು ಇದು ಏನು ಅಂತ ಗೊತ್ತಿಲ್ಲ, ನೋಡೋದೆ. ಓಕೆ, ಇದು ಅಪ್ಪುಗೆ ಅಂತ ಹೇಳ್ಬಿಟ್ಟು ಕಲರ್ಸ್ ಇದನ್ನು ತರಿಸಿದ್ದೆ. ಅವ್ನು ಬರ್ತಡೇಗೆ ಅಂತ ಹೇಳ್ಬಿಟ್ಟು ನಾನು ತರಿಸ್ಬೇಕು ಅಂದ್ಕೊಂಡಿದ್ದು, ಬಟ್ ತರ್ಸೋಕ್ಕಾಗಿರಲಿಲ್ಲ. ಸೊ ಈ ಥರ ಬರುತ್ತೆ ನೋಡಿ, ಇದು ಫುಲ್ ಸೆಟ್ ಬರುತ್ತೆ. ಅಂದರೆ ಕ್ರಯಾನ್ಸು ಎಲ್ಲ ಕಲರ್ಸ್ ಮಾಡೋದೇನೆ, ಅವನಿಗೆ ಕಲರ್ಸ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇದು ಫುಲ್ ಕಂಪ್ಲೀಟಾಗಿ ಕಲರ್ಸ್ ಮಾಡೋದು. ಸೊ ಈ ಥರ ಬರುತ್ತೆ, ಫುಲ್ ಕಲರ್ಸ್ ಇದೆ. ಸ್ಕೆಚಸ್ಸು, ಕಲರ್ ಪೆನ್ಸಿಲು, ಆಮೇಲೆ ಪೇಂಟು, ಇಲ್ಲಿ ನೋಡಿ ಶಾರ್ಪ್ನರ್ ಕೊಟ್ಟಿದ್ದಾರೆ, ಸಿಸರ್ ಕೊಟ್ಟಿದ್ದಾರೆ. ಹತ್ತಿರದಿಂದನೂ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಸ್ಕೇಲ್ ಕೊಟ್ಟಿದ್ದಾರೆ, ಎರೇಸರ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ ಇದು. ನೋಡಿದ್ರೇ ಫುಲ್ ಕಲರ್ಫುಲ್ ಆಗುತ್ತೆ, ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಯಾರಾದರೂ ಬರ್ತಡೇ ಇದಕ್ಕೆಲ್ಲ ನೀವು ಈ ಥರ ಗಿಫ್ಟ್ಗಳನ್ನ ಕೊಡ್ಬೋದು, ಅಷ್ಟು ಇಷ್ಟಪಡ್ತಾರೆ ಮಕ್ಕಳು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅಪ್ಪುಗೆ ನಾನು ಇನ್ನೂ ತೋರಿಸಿಲ್ಲ, ತೋರಿಸಿದ್ರೆ ಫುಲ್ ಖುಷಿ ಪಡ್ತಾನೆ. ಅಮ್ಮ ಮನೆಯಿಂದ ಕರ್ಕೊಂಡು ಬರ್ತೀನಲ್ಲ, ಆವಾಗ ನಾನು ಅವನಿಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ಕೆಚಸ್ ಎಲ್ಲ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನಾನೆಲ್ಲ ನೋಡಿದೆ. ಎರೇಸರ್ ಕೊಟ್ಟಿದ್ದಾರೆ, ಸ್ಕೇಲ್ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ. ನೀವು ಯಾರಿಗಾದ್ರೂ ಗಿಫ್ಟ್ ಏನಾದರೂ ಮಕ್ಳಿಗೆ ಕೊಡಬೇಕು ಅಂತಿದ್ರೆ ಈ ಥರ ಕೊಡಿಸಿ, ತುಂಬಾ ಖುಷಿ ಪಡ್ತಾರೆ. ಆ್ಯಂಡ್ ಇದ್ರ ಪ್ರೈಸಸ್ ಎಲ್ಲ ನನಗೆ ನಿಜವಾಗ್ಲೂ ನೆನಪಿಲ್ಲ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಸ್ಕ್ರೀನ್ಶಾಟ್ ಹಾಕ್ತೀನಿ ಎಷ್ಟು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಇದು ನನಗೆ 200 ಒಳಗೆ ಬಿತ್ತು ಅನಿಸಿದೆ, 200 ಒಳಗೆ ಇದೆ. ಇದು ಆರಾಮಾಗಿ ಕೊಡಿಸ್ಬೋದು. ಇದನ್ನು ಸ್ವಲ್ಪ ನಾವು ಜಾಗ್ರತೆಯಿಂದ ನೋಡ್ಕೋಬೇಕು. ಅವ್ರಿಗೆ ಮಾಡಿಸ್ಬೇಕಾದ್ರೆ ನಾವೇ ಕೂತ್ಕೊಂಡು ಮಾಡಿಸಿ ಎತ್ತಿಟ್ರೆ ತುಂಬ ದಿವಸ ನಮಗೆ ಬಾಳಿಕೆ ಬರುತ್ತೆ. ಸೊ ಇದು ಮಾತ್ರ ಸೂಪರ್ ಆಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ವರ್ತ್ ಅಂತ ಅನ್ನಿಸ್ತು. ಮಕ್ಳಿಗೆ ಏನೋ ಗಿಫ್ಟ್ ಕೊಡಬೇಕಂದ್ರೆ ಈ ಥರದನ್ನ ನೀವು ಕೂಡ ಪ್ಲ್ಯಾನ್ ಮಾಡಿ. ಬಾಕ್ಸಸ್ಸಲ್ಲಿರೋದೆಲ್ಲ ನೋಡ್ಬೇಡೋಣ. ಇದು ಬಂದು ಪಾಟು ತರಿಸಿದ್ದೀನಿ ನಾನು, ಅಂದರೆ ಇಂಡೋರ್ಗೆ ಮತ್ತು ಔಟ್ಡೋರ್ಗೆ ಎರಡಕ್ಕೂ ಕೂಡ ನನಗೆ ಯೂಸ್ ಆಗಬೇಕು ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಈ ಥರ ಇದೆ ನೋಡಿ ಸೈಜು. ಸೊ ನಿಮಗೆ ಪ್ಯಾಕ್ ಆಫ್ 1 2 3 4 5 ಸೆಟ್ ಬರುತ್ತೆ. ಈ ಥರ ಕೆಳಗಡೆ ಇಡೋದಕ್ಕೂ ಕೂಡ ಅವರು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಈ ಪಾಟ್ನ ತರಿಸಿದ್ದೀನಿ. ಜಸ್ಟ್ 200 ಒಳಗೆ ಇದು ಕೂಡ ಬಿತ್ತು. ನನಗೆ ಪ್ರೈಸ್ಗಳು ನಿಜವಲ್ಲೂ ನೆನಪಾಗ್ತಾಯಿಲ್ಲ. ಸೊ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲ 200 300 ಎಲ್ಲ ಬಿಲೋ ಆ ಥರ ಇರೋದನ್ನೇ ನಾನು ಬುಕ್ ಮಾಡಿದ್ದೀನಿ. ಕ್ವಾಲಿಟಿ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಇದನ್ನೆಲ್ಲ ಇಂಡೋರ್ ಪ್ಲಾಂಟ್ಸ್ಗಳಿಗೆ ನೀವು ಯೂಸ್ ಮಾಡ್ಕೋಬೋದು. ಈಚೆಗಡೆ ಏನಾದರೂ ಚಿಕ್ಕದಾಗಿ ಏನಾದರೂ ಇಡ್ತೀರಾ ಅಂದರೂ ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ, ಕಲರ್ಫುಲ್ಲಾಗಿ ನಾನು ಒಳಗೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಪಾಟ್ಗಳನ್ನ ತರಿಸಿದ್ದೀನಿ. ಚೆನ್ನಾಗಿದೆ, ಪ್ಯಾಕ್ ಆಫ್ 5 ಬರುತ್ತೆ. ಅವು ಈ ಥರ ಕೊಟ್ಟಿದ್ದಾರೆ. ವರ್ತ್ ಅಂತಲೇ ಅನ್ನಿಸ್ತು ನನಗೆ. ನೀವೇನಾದ್ರು ತೊಗೋಬೇಕು ಪಾಟ್ಗಳನ್ನ ನೋಡ್ತಾ ಇದ್ದರೆ ತೊಗೊಳ್ಳಿ. ನಾನು ಈ ಥರದ್ದು 2 ತರಿಸಿದ್ದೀನಿ. ಅಂದರೆ 5 ಅನ್ನೋ ಥರ, ಅಂದರೆ ಈಚೆಗಡೆನೂ ಆಗಬೇಕು ಒಳಗಡೆಗೂ ಕೂಡ ಆಗಬೇಕು ಅಂತ 2 ಥರ ತರಿಸಿದ್ದೀನಿ. ತೋರಿಸ್ತೀನಿ ಇನ್ನೊಂದು ಯಾವುದು ಅಂತ.
ಅದೇ ಇದು ಡಿಸೈನ್ ಬೇರೆ, ಅದು ಡಿಸೈನ್ ಬೇರೆ. ಇದು ಸ್ವಲ್ಪ ಚಿಕ್ಕದು. ಇದನ್ನು ಬಂದು ನೀವು ಮನಿ ಪ್ಲ್ಯಾಂಟ್ಗಳು ಆ ಥರದನ್ನೆಲ್ಲ ಹಾಕ್ಬೋದು. ಈ ಥರ ಸ್ಟಾರ್ ಶೇಪಲ್ಲಿ ಬರುತ್ತೆ. ಸೊ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ, ಚಿಕ್ಕದಾಗಿದೆ. ಚಿಕ್ಕ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇಂಡೋರು ಮತ್ತು ಇಲ್ಲಾಂದರೆ ಏನಾದರೂ ನೀರಲ್ಲಿ ಹಾಕಿ ಬೆಳೆಸ್ತಾರೆ ನೋಡಿ ಪ್ಲ್ಯಾಂಟ್ಗಳು, ಅದನ್ನು ಬೇಕಾದ್ರೆ ನೀರಿಗೆ ಹಾಕ್ಬಿಟ್ಟು ಇದ್ರೊಳಗಿಟ್ರೆ ಇದು ಫುಲ್ ಕವರ್ ಆಗುತ್ತೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತರಿಸಿದ್ದೀನಿ. ಒಳಗೆ ಕ್ಯಾಪ್ ಇದೆ, ಒಳಗೆ ಕೆಳಗಡೆ ಹಾಕಿರೋ ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಇದು ಪ್ಯಾಕ್ ಆಫ್ 5 ಬರುತ್ತೆ. 1 2 3 4 5. ಆ್ಯಂಡ್ ಇದು ಈ ಥರ ಒಂದು ಆ್ಯಂಡ್ ಈ ಥರ ಒಂದು ನಾನು ತರಿಸಿದ್ದೀನಿ. ಸೊ ಇದು 2 ಥರದ್ದು ನಾನು ತರಿಸಿದ್ದೀನಿ. ಯಾವುದು ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಮತ್ತು ಈಚೆಗಡೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಇದ್ರ ಮೇಲೆ ನಾನು ಇಟ್ಕೊಂಡು ನೋಡ್ತೀನಿ. ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದು ಒಳಗೆ ಇಡ್ತೀನಿ. ಯಾವುದು ಮೀಡಿಯಮ್ ಆಗಿ ಸಣ್ಣ ಪುಟ್ಟ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಇಡಬೇಕು ಅದನ್ನು ಒಳಗಡೆ ಇಡೋ ಥರ ಮಾಡ್ಕೊತೀನಿ. 2 ಕೂಡ ತುಂಬ ಚೆನ್ನಾಗಿದೆ. ಪ್ರೈಸ್ ವೈಸ್ ವರ್ತ್ ಅಂತಲೇ ಹೇಳ್ಬೋದು. ಪ್ರೈಸ್ಗೆ ಕೊಡ್ಬೋದು ಇದನ್ನು. ಸೊ ನಿಮ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ತೊಗೊಳ್ಳಿ. ಇಷ್ಟು ಪ್ರಾಡಕ್ಟ್ ನಾನು ಸ್ವಲ್ಪ ಎಲ್ಲ ಓಪನ್ ಮಾಡಿದ್ದೀನಿ ಆ್ಯಂಡ್ ಚೆಕ್ ಮಾಡಿದ್ದೀನಿ ನಾನು ಆಲ್ರೆಡಿ. ಆ್ಯಂಡ್ ಇದು ಬಂದು ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್. ಇದು ಕಿಚನ್ಗೆ ಅಂತ ಹೇಳಿದ್ರು ತುಂಬ ದಿವಸದಿಂದ ವಿಶ್ ಲಿಂಕಿಗೆ ಹಾಕೊಂಡು ನಾನು ಹಾಗೆ ಇಟ್ಟಿದ್ದೆ. ಪ್ಯಾಕಿಂಗ್ ನೋಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ಪ್ರಾಡಕ್ಟ್ ಬಂದು ಮಸಾಲಾ ಬಾಕ್ಸ್. ಈ ಥರ ಗೋಲ್ಡಲ್ಲಿ ಬರುತ್ತೆ ನೋಡ್ಬೋದು. ಎಷ್ಟು ಸೇಫಾಗಿ ಪ್ರಾಡಕ್ಟ್ನ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದೊಂದಕ್ಕೂ ಕೂಡ ನೀಟಾಗಿ ಕವರ್ ಹಾಕಿ ಇಟ್ಟಿದ್ದಾರೆ. ಒಳಗಡೆ ಕೊಡೋದಕ್ಕೂ ಅಷ್ಟೇ ನೀಟಾಗಿ ಕವರ್ ಹಾಕಿ ಇಟ್ಟಿದ್ದಾರೆ. ಎಷ್ಟು ವೆಯ್ಟ್ ಇದೆ ಗೊತ್ತಾ ಇದು, ನಿಜವಾಗ್ಲೂ ವೆಯ್ಟ್ ಇದೆ. ಇದು ಮಾತ್ರ 360 350 ಏನೋ ಕೊಟ್ಟಿದೆ ಅಷ್ಟೇ, 350. ಸಿಕ್ಕಾಪಟ್ಟೆ ವರ್ತ್ ಅನ್ನಿಸ್ತು ನಿಜವಾಗ್ಲೂ. ಈಚೆಗಡೆ ನಾವು ಹೋಗಿ ತೊಗೊಂಡ್ರೂ ಇಷ್ಟು ಚೆನ್ನಾಗಿರೋದು ಬರುತ್ತೋ ಇಲ್ವೋ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಪ್ಲೇಟ್ ಡಿಸೈನ್ ನೋಡಿ, ನಾನು ನಿಮ್ಗೆ ಬೇಕೆ ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಲೈಟ್ ನಿಮಗೆ ಇದ್ರಾಗ ಕಾಣಿಸ್ತಾ ಇದೆ, ಆದರೆ ಸೂಪರಾಗಿದೆ ಮಾತ್ರ ಕ್ವಾಲಿಟಿ ವೈಸು. ಇದು ಮಸಾಲಾ ಬಾಕ್ಸ್ ನಾನು ತುಂಬ ದಿವಸದಿಂದ ತೊಗೋಬೇಕು ಅಂತ ಅಂದ್ಕೊಂಡು ಈ ಇದ್ರಲ್ಲಿ ತೊಗೊಂಡಿದ್ದು. ಫುಲ್ಲು ಗೋಲ್ಡು. ಸ್ಪೂನ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಈ ಥರ ಪುಟ್ಟದಾಗಿ ಬೌಲ್ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಬ್ಯಾಕ್ ಸೈಡಿನಲ್ಲಿ ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ವೆಯ್ಟ್ ಇದೆ ಮಾತ್ರ, ವರ್ತ್ ಅಂತಲೇ ಹೇಳ್ಬೋದು. 350 ರುಪೀಸು. ಈಚೆಗಡೆ ಎಲ್ಲ ಹೋದರೆ ನಮಗೊಂದು 500 ಮೇಲೇ ಇದಕ್ಕೆ ತೊಗೋತಾರೆ, 500 600 ಎಲ್ಲ. ಬಟ್ ಮೀಶೋದಲ್ಲಿ ಸೂಪರಾಗಿದೆ. 350 ರುಪೀಸ್ ಆರಾಮಾಗಿ ಕೊಡ್ಬೋದು. ಆ್ಯಂಡ್ ವರ್ತ್ ಅಂತಲೂ ಹೇಳ್ಬೋದು. ನನಗೆ ಎಲ್ಲೂ ಕೂಡ ಡ್ಯಾಮೇಜ್ ಆಗೋದು ಆ ಥರದ್ದು ಏನೂ ಆಗಿಲ್ಲ. ಮೀಶೋದಲ್ಲಿ ತುಂಬ ಚೆನ್ನಾಗಿರೋದು ಬರಲ್ಲ ಅಂತ ಹೇಳ್ತಾರೆ, ಬಟ್ ಈ ಥರದ್ದೆಲ್ಲ ನಿಜವಾಗ್ಲೂ ನಂಬಿಕೆ ಇಟ್ಟು ತೊಗೋಬೋದು. ರಿವ್ಯೂಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನಾನು ಬೇಕಾದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮಸಾಲಾ ಬಾಕ್ಸ್ ಇದು 350 ರುಪೀಸ್ ಏನೋ ಪೇ ಮಾಡಿ ತೊಗೊಂಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗೋಲ್ಡ್ ಇದರಲ್ಲಿ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ಮಸ್ಟ್ ರೆಕಮೆಂಡ್ ಮಾಡ್ತೀನಿ ಇದನ್ನು ನೀವು ತೊಗೊಳ್ಳಿ ಅಂತ. ಇದು ಬುಕ್ಸು 100 ರುಪೀಸ್ ಏನೋ ಕೊಟ್ಟಿದ್ದೀನಿ ಅನಿಸುತ್ತೆ. ಇದೆಲ್ಲ ಕಲರ್ ಬುಕ್ಸ್, ಕಲರ್ ಮಾಡೋವಂಥದ್ದು. ಪ್ಯಾಕ್ ಆಫ್ 6 ಬರುತ್ತೆ. ಎಲ್ಲ ಚಿಕ್ಕ ಬುಕ್ಸು. ಇದರಲ್ಲೆಲ್ಲ ಫುಲ್ಲು ಡ್ರಾಯಿಂಗ್ಸು, ಅಂದರೆ ಈ ಥರ ಕಲರ್ಸ್ ಮಾಡೋದು. ನಾನು ಕಲರ್ಸ್ ತೋರಿಸಿದ್ನಲ್ಲ, ಸೊ ಹಾಗಾಗಿ ಇದೆಲ್ಲ ಫುಲ್ ಕಲರ್ಸ್ ಮಾಡೋದೇನೆ. ಆ್ಯಂಡ್ ಅವ್ರಿಗೆ ಕಲರ್ಸ್ ಮಾಡೋಕ್ಕೆ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬುಕ್ಸ್ಗಳನ್ನ ನಾನು ತರಿಸಿದ್ದೀನಿ. ಎಲ್ಲನೂ ಅಷ್ಟೇ, ಆಲ್ಫಾಬೆಟ್ಸು, ಆಮೇಲೆ ಕೆಲವೊಂದೆಲ್ಲ ವೆಜಿಟೇಬಲ್ಸು ಆ ಥರ ಇದು ಕಲರ್ಸ್ ಮಾಡೋದು. ಸೊ ಕಲರ್ಸ್ ತರಿಸಿದ್ನಲ್ಲ ಅಂತ ಹೇಳ್ಬಿಟ್ಟು ಕಲರ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ. ಜಸ್ಟ್ 100 ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ. 6 ಬುಕ್ಸ್ ಇದೆ. ಈ ಸಮ್ಮರ್ ಮುಗಿಯೋ ಅಷ್ಟೊತ್ತಿಗೆ ಅವನು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲನೂ ಕಲರ್ಸ್ ಮಾಡೋದು ಆ್ಯಂಡ್ ಸ್ವಲ್ಪ ಕೆಲವೊಂದಿಷ್ಟು ಓದೋದು ಆ ಥರದ್ದೆಲ್ಲ ಮಾಡಿಸೋದ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ. ಇರಲಿ ಮಕ್ಕಳು ಆ್ಯಕ್ಟಿವಿಟೀಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲರ್ ಬುಕ್ಸ್ನ ತರಿಸಿದ್ದೀನಿ. ಆ್ಯಂಡ್ ನಿಮ್ಮ ಮಕ್ಕಳು ಕೂಡ ಈ ಥರ ಚಿಕ್ಕವರು LKG ಇವಾಗ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಕಲರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಈ ಥರ ಬುಕ್ಸ್ಗಳು ಸಿಗುತ್ತೆ. ಅವ್ರು ಆರಾಮಾಗಿ ತಕ್ಕೊಳ್ಳಿ. ಕಲರ್ಸ್ ಮಾಡೋದಕ್ಕೆ ಅವ್ರಿಗೆ ಅಭ್ಯಾಸ ಆಗುತ್ತೆ. ಸ್ಟಾರ್ಟಿಂಗ್ ಒಂದೇ ಸತಿ ನಾವು ಅಕ್ಷರಗಳನ್ನ ಬರ್ಸಕ್ಕೆ ಹೋಗೋದಕ್ಕಿಂತ ಈ ಥರ ಕಲರ್ಸ್ಗಳನ್ನ ಅವ್ರಿಗೆ ಅಭ್ಯಾಸ ಮಾಡಿಸಿದ್ರೆ ಆಟೋಮೆಟಿಕ್ಕಾಗಿ ಅವರು ಕೂಡ ಬರೆಯೋದನ್ನು ಅಭ್ಯಾಸ ಮಾಡ್ಕೋತಾರೆ. ಸೊ ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಮಕ್ಳಿಗೆ ಆರಾಮಾಗಿ ಕೊಡಿಸ್ಬೋದು. ಆರಾಮಾಗಿ ಅವ್ರಿಗೊಂದು ಆ್ಯಕ್ಟಿವಿಟಿ ಆಗುತ್ತೆ. 1-2 ಅವರ್ಸ್ ಆದರೂ ಅವ್ರು ಇದರಲ್ಲಿ ಎಂಗೇಜ್ಡ್ ಆಗಿ ಇರ್ತಾರೆ. ಹಾಗಾಗಿ
ಸೊ ನೆಕ್ಸ್ಟ್ ಬಂದು ಮ್ಯಾಟು. ಇದು ಹಬ್ಬದಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದು ಫ್ಲವರ್ ಮ್ಯಾಟು. ಇದು ಸ್ವಲ್ಪ ರೌಂಡ್ ಬರುತ್ತೆ, ಈ ಥರ ನೋಡಿ, ಈ ಥರ ಫುಲ್ ಈ ಥರ ರೌಂಡ್ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಅದು ಹಾಲಲ್ಲಿ ದೇವ್ರ ಮನೆಗೆ ಹಾಕದ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ನೀವು ಹೊಸ್ಲಿಗೆ ಇಲ್ಲ ಬಾಗ್ಲ ಹತ್ರ ಎಂಟ್ರೆನ್ಸ್ಗೆ ಇದಕ್ಕೆಲ್ಲ ಈ ಥರ ಫ್ಲವರ್ದು ಇವಾಗ ಟ್ರೆಂಡಿಂಗ್ ಆಗಿತ್ತಲ್ವ, ಹಾಗಾಗಿ ನಾನು ಕೂಡ ಒಂದು ತರಿಸಿದ್ದೆ. 200 ಒಳಗೇ ಬಿದ್ದಿದೆ ಇದು ಒಂದು ಕೂಡ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನೊಂದೆರಡು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಬ್ಬಗಳಿಗೆಲ್ಲ ಹಾಕಬೇಕಾದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿದೆ. ರಂಗೋಲಿ ಥರನೇ ಇದೆ, ದೂರದಿಂದ ನೋಡಬೇಕಾದ್ರೆ ರಂಗೋಲಿ ಹಾಕಿ ಹೂವನ್ನೆಲ್ಲ ಹಾಕಿದ್ದಾರೆ ಅನ್ನೋ ಥರನೇ ಕಾಣಿಸುತ್ತೆ ಇದೊಂದು ಮ್ಯಾಟ್ ಹಾಕೋದ್ರಿಂದ. ಸೊ ನಾನು ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಸೂಪರಾಗಿದೆ ವರ್ತ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಡಿಟೇಲಿಂಗಾಗಿ ವರ್ಕ್ನ ಮುಗಿಸಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ವಾಶ್ ಕೂಡ ಮಾಡ್ಕೋಬೋದು. ಇದು ನಾನು ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ತರಿಸಿದ್ದು ಮ್ಯಾಟು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ನಿಜವಾಗ್ಲೂ ಈ ಪ್ರಾಡಕ್ಟ್ ನಾನು ಮೀಶೋಯಿಂದ ಬಂದಿದೆ ಅಂದರೆ ನಂಬಕ್ಕೆ ಆಗಲ್ಲ. ಯಾಕಂದರೆ ನಾನು ಇದನ್ನು ಹೊರಗಡೆ ಪ್ರೈಸ್ನ ಕೇಳಿಬಿಟ್ಟು ಯಪ್ಪ ಇಷ್ಟೊಂದ ಅಂತ ಹೇಳ್ಬಿಟ್ಟು ನಾನು ತಿರ್ಗಾ ಆನ್ಲೈನಲ್ಲಿ ಬುಕ್ ಮಾಡಿದಂಥ ಇದು ಬಂದು ಮ್ಯಾಟ್, ಹಾಲ್ ಮ್ಯಾಟು. ಫುಲ್ಲು ದೊಡ್ಡದಾಗಿರುತ್ತೆ ನೋಡಿ, ಹಾಲಲ್ಲಿ ಸೋಫಾ ಕೆಳಗೆ ಹಾಕಿರ್ತಾರೆ ನೋಡಿ, ದೊಡ್ಡ ಮ್ಯಾಟು, ಅದೇ ಮ್ಯಾಟು. ನಾನು ಹೊರಗಡೆ ಕೇಳಿದೆ, ಚಿಕ್ಕದಕ್ಕೆ 250, ದೊಡ್ಡದಾದರೆ 400-500 ಗಂಟೆ ನಿಮಗೆ ಈ ಒಂದು ಮ್ಯಾಟ್ ಸಿಗುತ್ತೆ. ಆದರೆ ಮೀಶೋದಲ್ಲಿ ಈ ಒಂದು ಮ್ಯಾಟು ಜಸ್ಟ್ 250 ರುಪೀಸು. ಯಾರು ನಂಬಲ್ಲ, 250 ರುಪೀಸ್ ಈ ಮ್ಯಾಟು. ಎಷ್ಟು ಅಗಲ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ವಿಡಿಯೋ ಕೂಡ ಹಾಕ್ತೀನಿ. ನಾನು ಮನೇಲಿ ಒಳಗೆ ಹಾಕ್ಬಿಟ್ಟು ನಾನು ವಿಡಿಯೋ ಹಾಕ್ತೀನಿ. ಹೆಂಗೆ ಕಾಣಿಸುತ್ತೆ ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ. ನಾನು ನಿಜವಾಗ್ಲೂ ತೊಗೊಳ್ಳಿ, ರೆಕಮೆಂಡ್ ಮಾಡ್ತೀನಿ. ಯಾರ ಮನೇಲಾದರೂ ಈ ಥರ ಮ್ಯಾಟ್ಗಳನ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ತೊಗೋಬೋದು. ಅಷ್ಟು ತೂಕವಾಗೂ ಇದೆ ಆ್ಯಂಡ್ ಅಷ್ಟು ಅಗಲವಾಗೂ ಕೂಡ ಇದೆ. ಕಲರ್ ಕಾಂಬಿನೇಷನ್ ಬಂದು ನಾನು ಬ್ಲೂ ಆ್ಯಂಡ್ ವೈಟ್ ಗೋಲ್ಡ್ ತೊಗೊಂಡಿದ್ದೀನಿ. ನಾನು ಸೋಫಾ ಕವರ್ಸ್ ಕೂಡ ತರಿಸಿದೆ, ಅದಕ್ಕೆ ಸ್ವಲ್ಪ ಸಿಮಿಲರ್ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಮ್ಯಾಟ್ನ ತರಿಸಿದ್ದೀನಿ. ಸಿಕ್ಕಾಪಟ್ಟೆ ಉದ್ದ ಇದೆ, ನೀವು ಯಾರೂ ನಂಬಲ್ಲ, ಆ ಥರ ಅಷ್ಟು ಉದ್ದ ಇದೆ. ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಟ್ ಕ್ವಾಲಿಟಿ ಮಾತ್ರ ನೋಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಲ್ ಎಲ್ಲೂ ಕೂಡ ಡ್ಯಾಮೇಜ್ ಆಗೋದಾಗಲಿ ಇನ್ನೊಂದಾಗಲಿ ಏನೂ ಆಗಿಲ್ಲ, ಅಷ್ಟು ಉದ್ದ ಇದೆ ಇದು. ನಾನು ಇದನ್ನು ಹೊರಗಡೆ ಕೇಳಿದ್ದಕ್ಕೆ 400-500 ಗಂಟನೂ ಹೇಳಿದ್ದಾರೆ ಇದೊಂದು ಮ್ಯಾಟು. ಆದರೆ ಚಿಕ್ಕದು ತೊಗೊಳ್ಳಿ 250 ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಂಗೆ ಚಿಕ್ಕದು ಬೇಕಾಗಿರಲಿಲ್ಲ. ಸ್ವಲ್ಪ ಅಗಲವಾಗಿದ್ದರೆ ನಾವು ಕೂಡ ಕೂತ್ಕೊಂಡು ಎಲ್ಲ ಆರಾಮಾಗಿ ನೆಲದ ಮೇಲೆ ಕೂತ್ಕೋಬೋದು ಇದನ್ನು ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ತರಿಸಿದ್ದು. ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಅಗಲ ಇದೆ ಅಂತ ಹೇಳ್ಬಿಟ್ಟು. ನಾನು ಹಾಕ್ಬಿಟ್ಟು ಇದನ್ನು ತೋರಿಸ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ತೊಗೊಳ್ಳಿ. ವರ್ತು ಪ್ರೈಸು. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ವರ್ತ್ ಪ್ರೈಸು. ನೋಡಿ, ನಾನು 4 ಫೋಲ್ಡ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೆ, ಹಾಕ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾನು ಕರೆಕ್ಟಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ ಅಗಲ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಹಾಲಲ್ಲಿ ಹಾಕ್ಬಿಟ್ಟು ಅದು ವೀಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡಿಬಿಟ್ಟು ತೊಗೊಳ್ಳಿ. ಇದರಲ್ಲೇ ಕಲರ್ ಕಾಂಬಿನೇಷನ್ಸ್ ಕೂಡ ಇದೆ. ರೆಡ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಲೈಟ್ ಬ್ಲೂ ಇದೆ, ಆಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಥರ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ನಾನು ಬ್ಲೂ ಕಲರ್ ತರಿಸ್ಕೊಂಡಿದ್ದೀನಿ, ಯಾಕಂದರೆ ಸೋಫಾ ಕವರ್ ನಾನು ಸ್ವಲ್ಪ ಇವಾಗ ಡಿಫ್ರೆಂಟಾಗಿ ತರಿಸಿದೆ, ಬ್ಲೂ ಆ್ಯಂಡ್ ವೈಟ್ ಇದರಲ್ಲಿ, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಹಾಲ್ ಮ್ಯಾಟ್ನ ಕೂಡ ತರಿಸಿದ್ದೀನಿ. ಸಖತ್ತಾಗಿದೆ. ಈ ಥರದ್ದು ಇನ್ನೂ ಒಂದೆರಡು ತರಿಸ್ಬೇಕು, ಯಾಕಂದರೆ ಹಬ್ಬಗಳಿಗೆಲ್ಲ ಅರ್ಶಿನ ಕುಂಕುಮ ಕೊಡೋಕ್ಕೆ ಬರ್ತಾರಲ್ಲ, ಚಾಪೆ ಬದಲು ಈ ಥರ ಮ್ಯಾಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅವ್ರು ಆರಾಮಾಗಿ ಕೂತ್ಕೋಬೋದು ಕೆಳಗೆ ಅಂತ ಅಂದ್ಕೊಂಡು ಇನ್ನೂ ಒಂದೆರಡು ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ. 100/100 ಈ ಒಂದು ಪ್ರಾಡಕ್ಟ್ಗೆ. ಕವರ್ಸು ಇದಕ್ಕಿಂತ ಮುಂಚೆ ಒಂದು ನಾನು ತರಿಸಿದ್ದೆ ಅಲ್ವಾ, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಅದು ಅರ್ಧೋಯ್ತು. ಹಾಗಾಗಿ ಈ ಸತಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತರಿಸಿದ್ದೀನಿ. ಆ್ಯಂಡ್ ಕಲರ್ ಕಾಂಬಿನೇಷನ್ ಬಂದು ಬ್ಲೂ, ಡಾರ್ಕ್, ಲೈಟ್ ಮತ್ತು ವೈಟ್ ಈ ಥರ ಕಾಂಬಿನೇಷನಲ್ಲಿ ತರಿಸಿದ್ದೀನಿ. ಈ ಥರ ಲೆಂತ್ ಬರುತ್ತೆ, ಫುಲ್ ಈ ಥರ ಲೆಂತಾಗಿ ಕೊಟ್ಟಿರ್ತಾರೆ. ನಾವು ಇದನ್ನು ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಫುಲ್ ಅಟ್ಯಾಚ್ಡ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಅಟ್ಯಾಚ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಟ್ಯಾಚ್ ಆಗಿದೆ. ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸೋಫಾ ಎಷ್ಟಿದೆ ನೋಡಿಕೊಂಡು ನಾವು ಹಾಕ್ಕೊಳ್ಳೋ ಅಂಥದ್ದು. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಲೆಂತ್ ಬರುತ್ತೆ ನಿಮಗೆ. ಸೊ ಇದು ಈ ಥರ ಕಾಣಿಸ್ತಾ ಇದೆಯಾ?
ನಾನು ಸೋಫಾಗೂ ಕೂಡ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಡಿಸೈನ್ ಬಂದಿದೆ, ಫ್ಲವರ್ ಡಿಸೈನ್ ಬಂದಿದೆ. ಆ್ಯಂಡ್ ಈ ಥರ ನೋಡಿ, ಇದು ಬಟ್ಟೆ ಒಂಥರ ಸಖತ್ ದಪ್ಪ, ಒಂಚೂರು ಆ್ಯಂಡ್ ಫುಲ್ ಲೈಟಾಗಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಕ್ಲಾತ್ ಇದೆ, ದಪ್ಪ ಇದೆ. ಇದು ಆ ಥರ ನಾನು ಈ ಸತಿ ನೋಡ್ಬಿಟ್ಟು ತರಿಸಿರೋದು. ಆ್ಯಂಡ್ ವೈಟು, ಡಾರ್ಕ್ ಬ್ಲೂ, ಲೈಟ್ ಬ್ಲೂ ಮಿಕ್ಸು ಆ ಥರ. ಆ್ಯಂಡ್ ಇದನ್ನು ನಾವು ಇಲ್ಲಿ ಸೆಂಟ್ರ್ ಕಟ್ ಮಾಡಿ ಸೋಫಾ ಸಿಂಗಲ್ ಇದೆಯಲ್ಲ ಅದಕ್ಕೂ ಹಾಕೋಬೇಕು. ಆ್ಯಂಡ್ 3 ಇದೆಯಲ್ಲ ಆ 3 ಸೀಟರ್ಗೂ ಕೂಡ ಹಾಕೋಬೇಕು. ನಾನು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಈ ಸೋಫಾ ಕವರ್ ಅಂತ ಹೇಳ್ಬಿಟ್ಟು. 400 ರುಪೀಸ್ ಏನೋ ಪೇ ಮಾಡಿದ್ದೀನಿ ಇದಕ್ಕೆ. 400 ರುಪೀಸ್ ಕೊಡ್ಬೋದು ಅಂತ ನನಗನ್ನಿಸ್ತು. ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗೆ ವರ್ತ್ ಅಂತಲೇ ಅನ್ನಿಸ್ತು. 400ಗೆ ಈ ಕ್ವಾಲಿಟಿ ಆ್ಯಂಡ್ ವಿತೌಟ್ ಎನಿ ಡ್ಯಾಮೇಜ್ ಆ ಥರ ಬಂದಿದೆ. ಆ್ಯಂಡ್ ಫ್ಲವರ್ಸ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದು ಹಾಲ್ ಮ್ಯಾಟ್ ಎಲ್ಲ ಹಾಕಿದ್ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ಹಾಕ್ಬಿಟ್ಟು ಸೋಫಾಗೆ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಅಟ್ಯಾಚ್ ಮಾಡ್ತೀನಿ ವೀಡಿಯೋನ, ಯಾವ ಥರ ಕಾಣಿಸುತ್ತೆ ಇದು ಅಂತ ಹೇಳ್ಬಿಟ್ಟು. ತೊಗೊಳ್ಳೋಂಗಿದೆ ಖಂಡಿತವಾಗ್ಲೂ ತೊಗೊಳ್ಳಿ. 400 ರುಪೀಸು. ಈಚೆಗಡೆ ಎಲ್ಲೋದ್ರೆ ಸ್ವಲ್ಪ ಪ್ರೈಸಿ ಆಗಿರುತ್ತೆ ಇವೆಲ್ಲ. ಬಟ್ ಸ್ವಲ್ಪ ಮೀಡಿಯಮ್ ಬಜೆಟಲ್ಲಿ ನೋಡೋರಿಗೆ ಇದು ಓಕೆ, ವರ್ತ್ ಅಂತಲೇ ಅನ್ನಿಸ್ತು. ಇದರಲ್ಲೂ ಅಷ್ಟೇ ನಿಮಗೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಇದೆ. ರೆಡ್ಡು, ಗ್ರೀನು, ಒಂಥರ ಡಾರ್ಕ್ ಬ್ಲೂ, ಆ್ಯಂಡ್ ನನ್ನ ಕಲರ್ ಇದೆಯಲ್ಲ ಇದು ಡ್ರೆಸ್ ಕಲರು, ಎಲ್ಲ ಥರ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಾನು ಇದೊಂಚೂರು ಸ್ವಲ್ಪ ಡಿಫ್ರೆಂಟಾಗಿರಲಿ, ಲೈಟ್ ಡಾರ್ಕ್ ಆ ಥರ ಕಾಂಬಿನೇಷನ್ ಇದೆಯಾ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದು. ಆ್ಯಂಡ್ ಆ ಮ್ಯಾಟ್ಗೂ ಕೂಡ ಮ್ಯಾಚ್ ಆಗುತ್ತೆ. ಅದು ಸ್ವಲ್ಪ ಡಾರ್ಕ್ ಆಗಿದೆ, ಇಲ್ಲಿ ಕೆಳಗೆ ಡಾರ್ಕ್ ಆಗಿರೋದ್ರಿಂದ ನಾವು ಕೆಳಗೆ ಹಾಕೋದ್ರಿಂದ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮೈಂಡಲ್ಲಿ ತೊಗೊಂಡಿದ್ದೀನಿ. ಹಾಕಿ ಓವರಾಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ ನಾನು ಅದೊಂದು ಕ್ಲಿಪ್ ಹಾಕ್ತೀನಿ, ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ನನಗೂ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಸೆಟ್ ಮಾಡೋದಕ್ಕೆ. ಸೊ ಮಸ್ಟ್ ವರ್ತು 400 ರುಪೀಸ್ಗೆ ಆರಾಮಾಗಿ ನಾವು ಈ ಒಂದು ಸೋಫಾ ಕವರ್ಗೆ ಕೊಡ್ಬೋದು. ಸಿಕ್ಕಾಬಿಟ್ಟೆ ಶೆಕೆ ಆಗ್ತಾಯಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡೋಣ. ಆ್ಯಂಡ್ ಇದು ಬಂದು ಸ್ಟ್ಯಾಂಡ್, ವುಡ್ ಸ್ಟ್ಯಾಂಡು. ನಾನು ಏನಕ್ಕೆ ತರಿಸ್ತಾ ಇದ್ದೆ, ನಮ್ಮದು ಮಡಿಕೆ ಇದೆ ಅಲ್ವಾ, ಆವಾಗ ಸಮ್ಮರಲ್ಲಿ ಅಂತ ಹೇಳ್ಬಿಟ್ಟು ನಾನು ಮಡಿಕೆ ತೊಗೊಂಡಿದ್ದೆ. ಅದನ್ನು ಚಳಿಗಾಲದಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಸೊ ತಣ್ಣೀರು ಕುಡಿಯೋಕ್ಕಾಗಲ್ಲ ಆ ಟೈಮಲ್ಲಿ. ಇವಾಗ ನೋಡಿ ಬೇಸಿಗೆಗಾಲ ಶುರುವಾಯಿತು. ಸೊ ಸಿಕ್ಕಾಪಟ್ಟೆ ತಣ್ಣಗಿರೋ ನೀರು ಕುಡಿಬೇಕು ಅನಿಸುತ್ತೆ. ಫ್ರಿಜ್ಜಲ್ಲಿರೋ ನೀರಿಗಿಂತ ನಾವು ಮಡಿಕೆ ನೀರು ಕುಡಿಯೋದು ತುಂಬ ಒಳ್ಳೆಯದು. ಹಾಗಾಗಿ ಮಡಿಕೆ ತೆಗೆದಿಟ್ಟಿದ್ದೀನಿ ವಾಶ್ನಲ್ಲಿ. ಅದಕ್ಕೆ ಸ್ಟ್ಯಾಂಡ್ ಹುಡುಕ್ತಾ ಇದ್ದೆ ನಾನು. ನನಗೆ ಈ ಸ್ಟೀಲು ಸ್ಟ್ಯಾಂಡು ಅವೆಲ್ಲ ಏನೂ ಬೇಕಾಗಿರಲಿಲ್ಲ, ಯಾಕಂದರೆ ಅದಿತ್ತು. ಹಾಗಾಗಿ ನಾನು ಈ ಥರ ವುಡನ್ ಸ್ಟ್ಯಾಂಡ್ನ ತರಿಸಿದ್ದೀನಿ. ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ವೈಟ್, ಇದು ಮೇಲ್ಗಡೆ ಬರುತ್ತೆ, ಇದು ಕೆಳಗೆ ಬರುತ್ತೆ. ಆ ಕಡೆ ಈ ಕಡೆ ನಮಗೆ ಕೆಳಗಡೆ ಕೂಡ ಸ್ಪೇಸ್ ಬರುತ್ತೆ. ನಾನು ನಿಮಗೆ ಫೋಟೋ ಅಟ್ಯಾಚ್ ಮಾಡ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನಾನು ಇದನ್ನು ಇವಾಗಲೇ ಓಪನ್ ಮಾಡೋಣ. ಇದನ್ನು ಓಪನ್ ಮಾಡಿ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಇದರಲ್ಲಿ ನೀವು ಬೇಕಾದ್ರೆ ಸ್ಪೈಸ್ ಬಾಕ್ಸಸ್ ಆ ಥರದ್ದು ಕೂಡ ಜೋಡಿಸ್ಕೋಬೋದು. ನಾನು ಮಡಿಕೆ ಇಕ್ಕೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ತೆ. ಇದು ಅರೌಂಡ್ 300 ಒಳಗೇನೋ ಬಿತ್ತು ಅನಿಸುತ್ತೆ ಈ ವುಡನ್ ಸ್ಟ್ಯಾಂಡು. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಇದನ್ನು ಓಪನ್ ಮಾಡಿಬಿಟ್ಟು ನಾನು ನಿಮಗೆ ಫಿಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ, ಆರಾಮಾಗಿ ಕೂತ್ಕೊಳ್ಳುತ್ತಾ, ವೆಯ್ಟ್ ತಡೆಯುತ್ತಾ ಅಂತ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ನೀವು ಕೂಡ ನೋಡ್ಬಿಟ್ಟು ತೊಗೋಬೋದು. ನಾನು ತುಂಬ ದಿವಸದಿಂದ ತೊಗೋಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. 2 ಬ್ರೌನ್ ಕಲರಲ್ಲಿ ಸ್ಟ್ಯಾಂಡ್ ಬರುತ್ತೆ. 300 ಬಿಲೋನೇ ಬರುತ್ತೆ. ಸೊ ನಾವು ಸ್ಟೀಲ್ ತೊಗೊಳ್ಳೋಬಲ್ಲ ಅಟ್ಲೀಸ್ಟ್ ಈ ಥರದ್ದು ತೊಗೊಂಡ್ರೆ ಮುಂದಕ್ಕೂ ಕೂಡ ಏನದಕ್ಕೂ ಬೇರೆ ಏನೋ ಚೇಂಜ್ ಮಾಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ವುಡನ್ನಲ್ಲಿ ತೊಗೊಂಡೆ ಅಷ್ಟೇ. ಇದನ್ನು ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಅದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಯಾವ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು.